ಹೆಸರು ಕೀರ್ತಿ ಬಂದ ತಕ್ಷಣ ಸ್ಟಾರ್ ಗಿರಿಯನ್ನ ತಲೆಗೇರಿಸಿಕೊಂಡ ನಟ ರಿಷಬ್ ಶೆಟ್ಟಿ. ಕಳೆದ ವಾರದವರೆಗೆ ಇನ್ಸ್ಟಾಗ್ರಾಂನಲ್ಲಿ 153 ಜನರನ್ನ ಫಾಲೋ ಮಾಡ್ತಿದ್ದ ರಿಷಬ್ ಶೆಟ್ಟಿ ಇದೀಗ ಪತ್ನಿ ಪ್ರಗತಿ ಶೆಟ್ಟಿ ಮತ್ತು ತನ್ನ ಸಂಸ್ಥೆಯ ಅಕೌಂಟ್ ಬಿಟ್ಟು ಉಳಿದ ಎಲ್ಲ ಅಕೌಂಟ್ಗಳನ್ನ ಅನ್ಫಾಲೋ ಮಾಡಿದ್ದಾರೆ. ಇದು ಸಾಮಾನ್ಯ ಸಾಮಾಜಿಕ ಮಾಧ್ಯಮ ಕ್ರಿಯೆಯಲ್ಲ, ಇದು ಯಶಸ್ಸಿನ ನಂತರ ಬಂದ ಸ್ಟಾರ್ ಸಿಂಡ್ರೋಮ್ನ ಸ್ಪಷ್ಟ ಲಕ್ಷಣವಾಗಿದೆ ಅಂತಿದ್ದಾರೆ ತಿಳಿದವರು. ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದ ಮೂಲಕ ರಾತ್ರೋರಾತ್ರಿ ಸ್ಟಾರ್ಗಿರಿ ಪಡೆದವರು. ಕೋಟಿ ಕೋಟಿ ರೂಪಾಯಿ ಸಂಪಾದನೆ, ಜನಪ್ರಿಯತೆ, ಫ್ಯಾನ್ ಫಾಲೋಯಿಂಗ್ ಎಲ್ಲವೂ ಬಂದವು. ಆದ್ರೆ ಈ ಯಶಸ್ಸು ಅವರನ್ನ ಹೆಚ್ಚು ನಮ್ರರನ್ನಾಗಿ ಮಾಡಲಿಲ್ಲ. ಬದಲಿಗೆ ಅವರನ್ನ ತನ್ನ ಕಷ್ಟ ಕಾಲದಲ್ಲಿ ಜೊತೆಗಿದ್ದವರಿಗಿಂತ ತುಂಬಾ ದೂರಕ್ಕೆ ಕೊಂಡೊಯ್ದಿದೆ. ಹೆಸರು ಕೀರ್ತಿ ಬರುವ ತನಕ ಎಲ್ಲರೂ ಬೇಕಿತ್ತು. ಸ್ನೇಹಿತರು, ಆಪ್ತರು, ಫ್ಯಾನ್ಸ್, ಮೀಡಿಯಾ, ಇನ್ಫ್ಲೂಯೆನ್ಸರ್ಗಳು ಹೀಗೆ ಎಲ್ಲರೂ ಬೇಕಿತ್ತು. ಆದ್ರೆ ಈಗ ಕೋಟಿ ಕೋಟಿ ದುಡ್ಡು ಬಂದ ನಂತರ ಅವರೆಲ್ಲರನ್ನು ಅನ್ಫಾಲೋ ಮಾಡುವುದು ಮನುಷ್ಯ ಕೀರ್ತಿ ಬಂದ ನಂತರ ಎಷ್ಟು ಸ್ವಾರ್ಥಿಯ ಆಗುತ್ತಾನೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿದೆ. ಇದನ್ನ ಸಾಮಾಜಿಕ ವ್ಯಕ್ತಿಯ ನಡೆ ಎಂದು ತಿರಸ್ಕರಿಸುವಂತಿಲ್ಲ. ರಿಷಬ್ ಶೆಟ್ಟಿ ಕನ್ನಡ ಚಿತ್ರರಂಗದ ಪ್ರಮುಖ ವ್ಯಕ್ತಿ. ಅವರ ಯಶಸ್ಸು ಕನ್ನಡ ಚಿತ್ರೋದ್ಯಮಕ್ಕೆ ಹೆಮ್ಮೆಯ ವಿಷಯ. ಆದರೆ ಯಶಸ್ಸು ಬಂದ ನಂತರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರುವುದು ನಿಜಕ್ಕೂ ಆಘಾತಕಾರಿ. ಇದು ಮನುಷ್ಯ ಸಹಜ ಗುಣವೇ ಸರಿ. ಆದ್ರೆ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಆಗ್ಲಿ, ವಿಷ್ಣುವರ್ಧನ್ ಆಗ್ಲಿ ಅಥವಾ ಪುನೀತ್ ರಾಜ್ಕುಮಾರ್ ಆಗೋಕೆ ಸಾಧ್ಯ ಇಲ್ಲವಲ್ಲ. ನಿಜಕ್ಕೂ ಇಂತಹ ದುರಂಕಾರ ಕನ್ನಡ ಚಿತ್ರರಂಗದ ದುರಂತ. ಸಾಮಾಜಿಕ ಮಾಧ್ಯಮಗಳಲ್ಲಿ ಫಾಲೋ ಮಾಡುವುದು ಕೇವಲ ಫಾಲೋ ಬಟನ್ ಅಲ್ಲ, ಅದು ಗೌರವ, ಕೃತಜ್ಞತೆ ಮತ್ತು ಸಂಬಂಧದ ಸಂಕೇತ. ರಿಷಬ್ರವರು ತಮ್ಮ ಹಳೆಯ ಸ್ನೇಹಿತರನ್ನ, ಸಹ ಕಲಾವಿದರನ್ನ, ಫ್ಯಾನ್ ಪೇಜ್ಗಳನ್ನ ಅನ್ಫಾಲೋ ಮಾಡುವ ಮೂಲಕ ನಾನು ಈಗ ಸ್ಟಾರ್, ನಿಮ್ಮ ಅಗತ್ಯ ನನಗೆ ಇಲ್ಲ ಎಂದು ಸಾರಿದಂತೆಯೇ ಕಾಣಿಸ್ತಿದೆ. ಇದು ಅತ್ಯಂತ ಅಸಹ್ಯಕರ ಮತ್ತು ನಾಚಿಕೆಗೇಡಿನ ನಡೆ ಎಂದರೂ ತಪ್ಪಾಗಲ್ಲ. ಮಾನಸಿಕವಾಗಿ ವಿಶ್ಲೇಷಿಸಿದರೆ ಇದು ಸೆಲೆಬ್ರಿಟಿ ಈಗೋ ಅಥವಾ ಸ್ಟಾರ್ ಸಿಂಡ್ರೋಮ್ನ ಶಾಸ್ತ್ರೀಯ ಲಕ್ಷಣ. ಯಶಸ್ಸು ಬಂದ ನಂತರ ಅನೇಕರು ತಮ್ಮ ಹಳೆಯ ಬೆಂಬಲಿಗರನ್ನ ಮರೆಯುತ್ತಾರೆ. ಆದರೆ ಇದು ಕೇವಲ ಅವರ ವೈಯಕ್ತಿಕ ವೈಫಲ್ಯವಲ್ಲ, ಸಮಾಜಕ್ಕೆ ಕಳುಹಿಸುವ ತಪ್ಪು ಸಂದೇಶ. ಯುವಕರು ಯಶಸ್ಸು ಬಂದರೆ ಎಲ್ಲರನ್ನೂ ಅನ್ಫಾಲೋ ಮಾಡಬಹುದು ಎಂಬ ತಪ್ಪು ತಿಳುವಳಿಕೆ ಪಡೆಯುತ್ತಾರೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಇರುವ ನಮ್ರತೆ, ಕೃತಜ್ಞತೆಯ ಮೌಲ್ಯಗಳಿಗೆ ತೀವ್ರ ಹೊಡೆತ.